ಸತ್ಯವೋ ಅಸತ್ಯವೋ ಎನ್ನುವುದು ಸತ್ಯವೆಂಬುದೆಂದು ನೀವೇ ಬಲ್ಲಿರಿ, ನೀವೇ ಬಲ್ಲಿರಿ. ಚಿತ್ತವಿರಿ ನಿಮ್ಮ ವರ್ತಮಾನವೆಲ್ಲ ಬಿಳೆ ಸತ್ಯವೆಂಬುದನ್ನು ನೀವೇ ಬಲ್ಲಿರಿ. ರಾತ್ರಿಯೊಳು ಸಾಕೇತ ಪುರದಿ ಸತ್ಯಪಾಲ ದಶರಥಂಗೆ ಸುತ್ರಿಯರು ಮೂರು ಮಂದಿ ಪತ್ನಿಯರದೆ, ಸುತ್ರಿಯರು ಮೂರು ಮಂದಿ ಪತ್ನಿಯರದೆ ಚಿತ್ತವಿದು ದೇವಿ ಅಮ್ಮ. ಅಮ್ಮ, ನಾನಾಡುತ್ತಿರುವಂತಹ ಮಾತು ಸತ್ಯವೋ ಅಸತ್ಯವೋ ಎನ್ನುವುದನ್ನು ನೀನೇ ಹೇಳಬೇಕು ತಾಯಿ. ಧಾತ್ರಿಯಲ್ಲಿ ಅಯೋಧ್ಯೆ ಎನ್ನುವಂತಹ ಪುರವಿದೆಯಂತೆ. ಆ ಅಯೋಧ್ಯೆಯ ಅರಸನಾದಂತಹ ದಶರಥನಿಗೆ 3 ಮಂದಿ ಮಡದಿಯರು, ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಎನ್ನುವ ಹಾಗೆ. ಆ 3 ಮಂದಿ ಮಡದಿಯರಲ್ಲಿ 4 ಮಂದಿ ಗಂಡು ಮಕ್ಕಳು, ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎನ್ನುವ ಹಾಗೆ. ಅವರಲ್ಲಿ ಹಿರಿಯವನಾದಂತಹ ಶ್ರೀರಾಮಚಂದ್ರ ಮಿಥಿಲೆಯಲ್ಲಿ ಶಿವಧನಸ್ಸಿಗೆ ಎದೆಯೇರಿಸುವ ಹೊತ್ತಿಗೆ ಅದು ತುಂಡಾಗಿ ಹೋಯಿತಂತೆ. ಶಿವಧನಸ್ಸಿಗೆ ಎದೆಯೇರಿಸಿದವನಿಗೆ ನಿಮ್ಮನ್ನು ಮದುವೆ ಮಾಡಿಕೊಡುವುದು ಎನ್ನುವ ಹಾಗೆ ಜನಕನ ಮಾತಿಗೆ ಅನುಗುಣವಾಗಿ ನಿಮ್ಮನ್ನು ಮದುವೆಯಾಗಿ ಅಯೋಧ್ಯೆಗೆ ಕರೆತಂದನಂತೆ ಶ್ರೀರಾಮಚಂದ್ರ. ನಂತರ ಹಿರಿಯವನಾದಂತಹ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಎನ್ನುವ ಹಾಗೆ ದಶರಥನಿಗೆ ಮನವಾಯಿತಂತೆ. ಇನ್ನೇನು ಪಟ್ಟಾಭಿಷೇಕ ಆಗಬೇಕು ಎನ್ನುವ ಕಾಲಕ್ಕೆ ತನ್ನ ತಂದೆಯ ಮಾತನ್ನು ಈಡೇರಿಸುವುದಕ್ಕೆ ಬೇಕಾಗಿ ದಿನಕರ ವಂಶಾಬ್ದಿ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೊರಟನಂತೆ. ಜೊತೆಗೆ ಆತನನ್ನು ಹಿಂಬಾಲಿಸಿ ನೀವು ಹೋದ್ರಿ. ನಂತರ ಚಿತ್ರಕೂಟದಲ್ಲಿ ನಡೆದೇ ಹೋಯಿತು ಪಾದುಕಾ ಪ್ರದಾನ. ಪಂಚವಟಿಯಲ್ಲಿ ಯಾವುದೋ ಒಂದು ರಕ್ಕಸಿ ನಿಮ್ಮ ಗಂಡನನ್ನು ರಮಿಸಬೇಕು ಎನ್ನುವ ಹಾಗೆ ಮನ ಮಾಡಿದಾಗ ಆಕೆಯ ಕಿವಿ ಮೂಗನ್ನು ಕತ್ತರಿಸಬೇಕಾಗಿ ಬಂದಿತಂತೆ. ಅಮ್ಮ, ಆಮೇಲೆ ನಡೆದ ವಿಚಾರ ನಿನ್ನನ್ನು ಈ ಪರಿಸ್ಥಿತಿಗೆ ತಂದೊಡ್ಡಿದ ತಾಯಿ. ಅಮ್ಮ, ಯಾವುದೋ ಒಂದು ಕಾಂಚನ ಮೃಗವನ್ನು ಬಯಸಿದಂತಹ ನೀವು ಅದು ತನಗೆ ಬೇಕೇ ಬೇಕು ಎನ್ನುವ ಹಾಗೆ ಮನ ಮಾಡಿದ್ರಂತೆ. ನಂತರ ಅದನ್ನು ಅರಸುತ್ತಾ ಹೋದಂತಹ ಶ್ರೀರಾಮಚಂದ್ರ ಎಲ್ಲಿಯೋ ಹೊರಟು ಹೋದನಂತೆ. ಗಂಡನ ಚೀರುವ ದನಿಯನ್ನು ಕೇಳಿದಂತಹ ನೀವು ತಮ್ಮನಾದಂತಹ ಲಕ್ಷ್ಮಣ ದೇವನನ್ನು ಕಳುಹಿಸಿಕೊಟ್ಟರಂತೆ. ಆ ಕಾಲಕ್ಕೆ ಈ ಕಪಟಿ ರಾವಣ ಕಪಟದ ವೇಷವನ್ನು ಧರಿಸಿ ನಿನ್ನನ್ನು ಅಪಹರಿಸಿದನಂತೆ. ತಡೆಯುವುದಕ್ಕೆ ಬಂದಂತಹ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನಂತೆ. ಅಮ್ಮ, ಇಲ್ಲಿಯವರೆಗಿನ ವಿಚಾರ ನಿನಗೆ ಗೊತ್ತಿದೆ ತಾಯಿ. ಆದರೆ ಇದರ ನಂತರ ನಡೆದಂತಹ ವಿಚಾರ ಗೊತ್ತಿದೆಯೇನಮ್ಮ ನಿನಗೆ? ಕುಂಜರ ಗಮನೆಗಳ ಮೇಲೆ ಶ್ರೀರಾಮ ಕಂಜದಳಾಯ ದಕ್ಷ ಕುಂಜರ ಗಮನೆಗಳ ಮೇಲೆ ಶ್ರೀರಾಮ ಕಂಜದಳಾಯ ದಕ್ಷ ಮಂಜುಳಗಾಯ ಲಕ್ಷ್ಮಣ ದೇವ ಖಗಗುಲ ಸಂಜೀವನನು ಕಂಡರು. ಮಂಜುಳಗಾಯ ಲಕ್ಷ್ಮಣ ದೇವ ಖಗಗುಲ ಸಂಜೀವನನು ಕಂಡರು. ಕುಂಜರ ಗಮನೆಗಳ ಮೇಲೆ ಶ್ರೀರಾಮ ಕಂಜದಳಾಯ ದಕ್ಷ ಅಮ್ಮ, ಕಾಂಚನ ಮೃಗವನ್ನು ಅರಸುತ್ತಾ ಹೋದಂತಹ ಶ್ರೀರಾಮಚಂದ್ರ ಯಾವುದೋ ಒಂದು ಮೃಗವನ್ನು ಕೊಂದು ಅದರ ಕಂಚುಕಕ್ಕೆ ಬೇಕಾದಂತಹ ಚರ್ಮವನ್ನು ಸುಲಿದು ತರುವಂತಹ ಹೊತ್ತಿನಲ್ಲಿ
ನಿನ್ನನ್ನು ಕಾಣದೇ ಇರುವಂತಹ ಅಣ್ಣ ತಮ್ಮಂದಿರು ಅವರ ಎದೆ ಒಡೆದು ಹೋಯಿತಂತೆ ತಾಯಿ. ಆ ಕಾಲಕ್ಕೆ ಎಡೆ ಬಿಡದೆ ನಿನ್ನನ್ನು ಹುಡುಕಿದಿರಂತೆ. ಇನ್ನೇನು ಸಾಯುವ ಕಾಲದಲ್ಲಿದ್ದಂತಹ ಜಟಾಯುವನ್ನು ಕಂಡ್ರು. ಆತನೇ ಶ್ರೀರಾಮಚಂದ್ರನಿಗೆ ನಿನ್ನನ್ನು ರಾವಣ ಅಪಹರಿಸಿದ್ದಾನೆ ಎನ್ನುವ ಹಾಗೆ ಹೇಳಿದ್ದು. ಅಮ್ಮ, ಆ ನಂತರ ಪುಣ್ಯವೇದಿಯಲ್ಲಿ ಶಬರಿಯನ್ನು ಕಂಡರು, ಕಬಂಧನನ್ನು ಉತ್ತರಿಸಿದರು. ನಂತರ ಪಂಪಾ ನದಿಯ ತೀರದಲ್ಲಿ ನನ್ನದೇ ಹೆಗಲಿನಲ್ಲಿ ಈರುವರನ್ನು ಕುಳ್ಳಿರಿಸಿ ಋಷ್ಯಮುಖ ಪರ್ವತಕ್ಕೆ ಕೊಂಡು ಹೋದೆ. ಸುಗ್ರೀವ ಸಖ್ಯವನ್ನು ಮಾಡುವುದರ ಮೂಲಕವಾಗಿ ವಾಲಿಯ ವಧೆಯಾಯಿತಮ್ಮ. ತನ್ನ ತಮ್ಮನ ಹೆಂಡತಿಯನ್ನು ಇಟ್ಟುಕೊಂಡಂತಹ ವಾಲಿಯನ್ನು ವಧಿಸುವ ಮೂಲಕವಾಗಿ ಲೋಕ ಕಲ್ಯಾಣವನ್ನು ಮಾಡಿದಂತಹ ಶ್ರೀರಾಮಚಂದ್ರನ ಅನುಯಾಯಿಯಾಗಿ ಸುಗ್ರೀವನು ಬಂದ. ತನ್ನ ಸಮಸ್ತ ಕಪಿಸೇನೆಯನ್ನು ಕರೆತಂದ. ನಂತರ ತನ್ನ ಸೇನೆಯನ್ನು 4 ದಿಕ್ಕುಗಳಿಗೆ ವಿಂಗಡಿಸಿ ಕಳುಹಿಸಿದ. ಅದರಲ್ಲಿ ದಕ್ಷಿಣಾಭಿಮುಖವಾಗಿ ಹೊರಟಂತಹ ಸೇನೆಯಲ್ಲಿ ಇದ್ದವ ನಾನಮ್ಮ. ಅಮ್ಮ, ಇನ್ನಾದರೂ ನನ್ನನ್ನು ಮಾತನಾಡಿಸಬಾರದೇ ತಾಯೇ? ಕೇಳುತ್ತಾ ಕ್ಷಣ ಕಣ್ಣೊಳಚುಗಳು ಜಾರಿದುವು. ಹೂಳಿದಂತ ತಾಪ ಶೋಕ ಜಲಮಯ ಗಾಳಿಗೊಡ್ಡಿದ ದೀಪದಂತೆ ತಲ್ಲಣಿಸಿ ರೋಮಾಳಿ ನೆಟ್ಟಗೆ ನಿಮಿರಿತು. ಬೀಳುಗೊಳ್ಳುವುದು ಮನದ ಸಂಶಯದೊಳರ್ಥ. ಬಲಗಾಲ ತೊಡೆಯಲ್ಲಿ ಮತ್ಸ್ಯ ಉಂಡಂತೆಯೇನೆ 4 ಪಾಲೊಳೊಂದುಳಿಯೇ ಚಂಚಲ ಬಳಿಕ ಕುರುಗಳ ನೀಲ ಕುಂದಳಗಿಂದನೋ ಓ ನಾನಾಡಿದಂತಹ ಮಾತುಗಳನ್ನು ಕೇಳುವಾಗ, ಶ್ರೀರಾಮಚಂದ್ರನ ಚರಿತೆಯನ್ನು ಕೇಳುವಾಗ ಅಮ್ಮನ ಕಣ್ಣಿನಲ್ಲಿ ಕಣ್ಣೀರು ಬರುವುದಕ್ಕೆ ಪ್ರಾರಂಭವಾಯಿತು. ಹಾಗಾದ್ರೆ ಅಮ್ಮನಿಗೆ ಪೂರ್ಣವಾದ ನಂಬಿಕೆ ಬರಬೇಕು ಎಂದಿದ್ದರೆ ಶ್ರೀರಾಮಚಂದ್ರ ನನ್ನನ್ನೇ ಬಳಿಗೆ ಕರೆದು ಕೆಲವೊಂದು ಕುರುಹುಗಳನ್ನು ಹೇಳಿದ್ದಾನಲ್ಲ, ಅದನ್ನೇ ಅಮ್ಮನಲ್ಲಿ ಹೇಳುತ್ತೇನಂತೆ. ಅಮ್ಮ, ನಿನ್ನ ಬಲತೊಡೆಯಲ್ಲಿ ಮತ್ಸ್ಯಲಾಂಛನ ಉಂಟಂತೆ. ಮತ್ಸ್ಯಲಾಂಛನದ ವಿಚಾರ ಹೇಳುವಾಗ 4ರಲ್ಲಿ 3 ಅಂಶದ ಅಮ್ಮನ ಸಂಶಯ ದೂರವಾಯಿತು. ಇನ್ನು ಕೇವಲ ಉಳಿದಿರುವುದು ಕಾಲಂಶ. ಹಾಗಾದ್ರೆ ಚಿತ್ರಕೂಟದ ವಿಚಾರ ಹೇಳಿದ್ರೆ ಅಮ್ಮನಿಗೆ ನಂಬಿಕೆ ಬರಬಹುದು. ಅಮ್ಮ, ಚಿತ್ರಕೂಟದಲ್ಲಿ ನೀವು ಜಲ ಕ್ರೀಡೆ ಜಾಡುವಾಗ